ಈಗಾಗಲೇ ನಾನು ತಮಗೆಲ್ಲರೂ ಕೂಡ ತಿಳಿಸಿದ್ದೇನೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ಮದ್ದೂರಿಗೆ ಹೊರಡುವಂಥ ಕಾರ್ಯಕ್ರಮ. ಕೆಂಗೇರಿಲಿ ಒಂದು ಸ್ಟಾಪು, ಅದಾದಮೇಲೆ ಬಿಡದಿಲಿ, ರಾಮನಗರ, ಚನ್ನಪಟ್ಟಣ ಒಂದು 5 ನಿಮಿಷ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ಮದ್ದೂರು ತಲುಪ್ತಾರೆ. ಬೇರೆ ಮದ್ದೂರಿನಲ್ಲಿ ಎಲ್ಲೂ ಕೂಡ ಕೆಲವರೆಲ್ಲ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಮದ್ದೂರಿನಲ್ಲಿ ನಾವು ಸೋಮನಹಳ್ಳಿಲಿ ಇದು ಅಂದರೆ ಮದ್ದೂರಿನಲ್ಲಿ ಪ್ರೊಸೆಷನ್ ಮತ್ತೊಂದು ಮಾಡೋಕ್ಕಾಗಲ್ಲ. ಸೋಮನಹಳ್ಳಿಲೇ ಫೈನಲ್ಲು. ಯಾರೇ ಆಗಲಿ ಬಂದು ದರ್ಶನ ಮಾಡೋಂಥವ್ರು ಎಲ್ಲಿಂದ ಆಗಲಿ ಬಂದು ಸೋಮನಹಳ್ಳಿಲೇ ಬಂದು ದರ್ಶನ ಮಾಡಬೇಕು. ಅವರ ಸ್ವಂತ ಜಾಗದಲ್ಲೇ ಸೋಮನಹಳ್ಳಿಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು, ಯಾಕೆಂದರೆ ಕೆಲವರೆಲ್ಲ ನಮಗೆ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ, ಮಂಡ್ಯ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಭಾಳ ಒತ್ತಾಯ ಮಾಡ್ತಾಯಿದ್ದಾರೆ. ಯಾವುದಕ್ಕೂ ಅವಕಾಶ ಇಲ್ಲ, ದಯವಿಟ್ಟು ತಾವು ಅನುಸರಿಸಬೇಕು. ಮತ್ತು ರಾಮನಗರದಲ್ಲಿ ಟೈಮಿಂಗ್ 11 ಗಂಟೆ ಅಂತ ಹೇಳಿದ್ದಾರೆ. 11 ಗಂಟೆ ಎಲ್ಲ ಇಲ್ಲ, ಬಹುಶಃ 9 ಗಂಟೆಗೆಲ್ಲ ರಾಮನಗರ ತಲುಪುವಂಥ ವ್ಯವಸ್ಥೆ ಆಗ್ತದೆ. ತಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ರಾಮನಗರ ಜಿಲ್ಲೆಯವರು ಯಾರ್ಯಾದರೂ ರಾಮನಗರ, ಚನ್ನಪಟ್ಟಣ ಮತ್ತು ಬಿಡದಿ ಈ 3 ಕಡೆ ಬಂದು ಕನಕಪುರದವರಾಗಿರ್ಬೋದು, ಆರವಳ್ಳಿಯವರಾಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣದವರಾಗಿರ್ಬೋದು, ಅಲ್ಲೇ ದರ್ಶನ ಮಾಡಿಕೊಂಡು ತಾವು ನಮನವನ್ನು ಸಲ್ಲಿಸಬೇಕು ಅಂತೇಳಿ ಕುಟುಂಬದ ಪರವಾಗಿ, ಸರ್ಕಾರದ ಪರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಅದು 3 ಗಂಟೆಗೆ ಸರ್ಕಾರದ ಇದು ಮತ್ತು ಕುಟುಂಬದ ಒಂದು 10-15 ನಿಮಿಷ ಇರ್ತದೆ. ಅದಾದಮೇಲೆ 3 ಗಂಟೆಗೆ. ಏನು ಇಲ್ಲ ಅವೆಲ್ಲ ಏನಿಲ್ಲ. ಗೌರ್ಮೆಂಟ್ ಹಾಲಿಡೇ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಹಂಗೆಲ್ಲ ಆ ಥರ ಎಲ್ಲ ನಿಲ್ಸೋಕ್ಕಾಗಲ್ಲ. ಯಾವ ಟ್ರಾನ್ಸ್ಪೋರ್ಟೇಷನ್ ಸರ್ಕಾರದ ಸಂಸ್ಥೆಗಳು, ಗೌರ್ಮೆಂಟ್ ಆಫೀಸರ್ಗಳು ಅವ್ದು ಮಾತ್ರ. ಪ್ರೈವೇಟ್ ಅವ್ರಿಗೆ ನಾವು ಯಾರಿಗೂ ನಿರ್ಬಂಧ ಮಾಡೋಕ್ಕೆ ಅವಕಾಶ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.